ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಳ್ಳಿ ಲೈಫ್ ಕೋಟೆ ನಾಡು ಚಿತ್ರದುರ್ಗ. ನಾನು ನಿಮ್ಮ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಒಂದು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವೇದು ಪಾಪ ನೋಡ್ತಾ ಇರ್ಬೋದು, ಫೋನ್ ಇಟ್ಕೊಂಡು ABCD ನೋಡ್ತೀನಿ ಅಂತ ಇಸ್ಕೊತಾನೆ. ಇಸ್ಕೊಂಡ್ಮೇಲೆ ಬೇರೆ ಏನೇನೋ ನೋಡಿಕೊಂಡು ಟೈಮ್ ಪಾಸ್ ಮಾಡ್ತಾನೆ. ಹಂಗಾಗಿ ನಾನಂತೂ ಫೋನ್ ಕೊಡಲ್ಲ, ಅವ್ರ ಅಪ್ಪಾಜಿ ಫೋನ್ ಕೊಡ್ತಾರೆ. ನನಗಂತೂ ತುಂಬ ಅಂದರೆ ತುಂಬ ಸಿಟ್ಟು ಬಂದುಬಿಡುತ್ತೆ. ಇನ್ನು ನೋಡ್ತಾ ಇರ್ಬೋದು, ಅದೇ ಸಿಟ್ಟಿಗೆ ಸ್ಲಿಪ್ಪರೆಲ್ಲ ತೊಗೊಂಬಂದು ಎಲ್ಲಂದ್ರಲ್ಲೇ ಬಿಸಾಕೋದು. ಯಾರು ಅವನಿಗೆ ಬೈದಿರ್ತೀಯೋ ಇಲ್ಲ ಅವನ ವಿರುದ್ಧ ಯಾರು ಮಾತಾಡ್ತೀವೋ ಆ ಥರ ಮಾತಾಡಿದರೆ ನೋಡ್ತಾ ಇರ್ಬೋದು. ತುಳಸಿ ಗಿಡನೆಲ್ಲ ಯಾವ ಥರ ಬಗ್ಸಿದ್ದಾನೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ತರಲೆ ಕಲ್ತಿದ್ದಾನೆ. ಏನು ಮಾಡೋಕ್ಕಾಗುತ್ತೆ, ಹೊಡಿಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಚಿಕ್ಕವನಾಗಿರೋದ್ರಿಂದ. ಇನ್ನು ಇದು ಮನಿ ಪ್ಲ್ಯಾಂಟ್ನೆಲ್ಲ ಅಷ್ಟೇ ಎಳೆದ್ಬಿಟ್ಟಿದ್ದಾನೆ. ಹಾಗಾಗಿ ಎಲ್ಲ ಒಂಥರ ಬಗ್ದಂಗೆ ಆಗಿದೆ. ಅದನ್ನು ಕೂಡ ಎಲ್ಲ ಇವತ್ತು ಒಂದು ಕೋಲಿಟ್ಬಿಟ್ಟು ನೀಟಾಗಿ ಕಟ್ಟಬೇಕು. ಇನ್ನು ಬಾಗಿಲಿಗೆ ಹೂವು ಇಡೋಣ ಅಂತ ಹೇಳ್ಬಿಟ್ಟು ಗುಲಾಬಿ ಹೂವು ಕಿತ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಅಂತ. ಇನ್ನು ಇವತ್ತು ಬಂದುಬಿಟ್ಟು ಅಡುಗೆಗೆ ಸೊಪ್ಪು ತಂದಿದ್ದಾರೆ ನಮ್ಮ ಮನೆಯವರು. ಸೊಪ್ಪಿನ ಸಾಂಬಾರು ಮಾಡಬೇಕು. ಫಸ್ಟ್ ಎಲ್ಲ ಹೊರಗಿನ ಕೆಲಸ ಮುಗಿದ್ಬಿಡ್ಲಿ ಅಂತ. ಇನ್ನು ಡೈಲಿ ಬಂದುಬಿಟ್ಟು ಏನು ಅಂಗಳ ಎಲ್ಲ ತೊಳೆಯೋಲ್ಲ ನಾನು. ಶುಕ್ರವಾರ, ಮಂಗಳವಾರ, ಭಾನುವಾರ ಈ ಥರ ಎಲ್ಲ ನೀರು ಹಾಕೋದು, ತೊಳೆಯೋದು ಈ ಥರ ಮಾಡ್ತೀನಿ. ಯಾಕಪ್ಪ ಅಂದರೆ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಮ್ಮ ಕಡೆ. ಒಂದಿನ ಕರೆಂಟ್ ಇದ್ದರೆ ಇನ್ನೊಂದಿನ ಕರೆಂಟ್ ಇಲ್ಲೇ ಇರೋದಾಗಿರ್ಬೋದು, ಇಲ್ಲಾಂದರೆ TC ಸುಡೋದಾಗಿರ್ಬೋದು, ಮೋಟ್ರ್ ಪ್ರಾಬ್ಲಮ್ ಆಗಿರ್ಬೋದು, ಈ ಥರ ಎಲ್ಲ ಬರುತ್ತಲ್ಲ. ಹಂಗಾಗಿ ನೀರಿನ ಪ್ರಾಬ್ಲಮ್ ಕೂಡ ಇರುತ್ತೆ. ಹಂಗಾಗಿ ನೀಟಾಗಿ ಇಷ್ಟನ್ನೇ ಬಾಕಲನ್ನ ಅಚ್ಚುಕಟ್ಟಾಗಿ ತೊಳೆದ್ಬಿಟ್ಟು ಸಾರಿಸಿ ರಂಗೋಲಿ ಹಾಕಿ ಹೂವು ಇಡೋ ಅಂಥದ್ದು ನೋಡ್ತಾ ಇರ್ಬೋದು. ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತು. ಈ ರಂಗೋಲಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಯಿತು ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಬೇರೆ ಬೇರೆ ರಂಗೋಲಿ ಡಿಸೈನ್ಸ್ ಬೇಕಾದ್ರೂ ತಿಳಿಸಿ, ತೋರಿಸ್ಕೊಡ್ತೀನಿ ನಾನು ಯಾವ ಥರ ಡೈಲಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಫಸ್ಟ್ ಬಂದುಬಿಟ್ಟು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ದೀನಿ. ಅಲಸಂದೆ ಮತ್ತು ಹೆಸರು ಕಾಳು, ಕಡಲೆಬೇಳೆ, ತೊಗರಿಬೇಳೆ ಇಷ್ಟನ್ನು ಕೂಗಿಸಿಟ್ಟು ಅದಾದ ನಂತರ ಅದು ಬೆಂದ ಮೇಲೆ ಸೊಪ್ಪು, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ಇವಾಗ ಸಾಂಬಾರಿಗೆ ಇಡ್ತಾ ಇದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ನೀರಿಗೆ ಬೇಯಲ್ಲ ಬೇಳೆ ಅಷ್ಟೊಂದು. ಹಂಗಾಗಿ 2-3 ಸತಿ ಈ ಥರ ಟ್ರೈ ಮಾಡಬೇಕಾಗುತ್ತೆ. ಒಂದ್ಸರಿ ಬೇಳೆ, ಒಂದ್ಸರಿ ಸೊಪ್ಪು, ತರಕಾರಿ ಅಂತ. ಇವಾಗ ತರಕಾರಿ ಸೊಪ್ಪು ಎಲ್ಲ ಒಂದೇ ಸರಿ ಹಾಕ್ತಾ ಇದ್ದೀನಿ. ಬೇಳೆ ಮಾತ್ರ ಆವಾಗಲೇ ಬೇಯಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಸುಲಿದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಕೆಮ್ಮು ನೆಗಡಿ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಎಲ್ರಿಗೂ. ಹಂಗಾಗಿ ಸಾಂಬಾರಿಗೆ ಇವಾಗ ಬೇಯೋದಕ್ಕೂ ಕೂಡ ಹಾಕಿದ್ದೀನಿ, ಮತ್ತು ಒಗ್ಗರಣೆಗೂ ಕೂಡ ಬೆಳ್ಳುಳ್ಳಿ ಹಾಕ್ಕೊತೀನಿ. ಇನ್ನು ನೋಡ್ತಾ ಇರ್ಬೋದು 2 ವಿಸಲ್ ಬಂತು, ಬೆಂದಿದೆ ಅನಿಸುತ್ತೆ. ಹಂಗಾಗಿ ಲಿಡ್ಡು ತೆಗಿತಾ ಇದ್ದೀನಿ. ಇನ್ನು ಲಿಡ್ ತೆಗೆದ್ಬಿಟ್ಟು ಕಸ ಎಲ್ಲ ಹೊಡ್ಕೊತಾ ಇದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ಸಿಪ್ಪೆ, ಈರುಳ್ಳಿ ಸಿಪ್ಪೆ ಎಲ್ಲ ಇತ್ತಲ್ವ. ಹಂಗಾಗಿ ಫಸ್ಟು ಕಸ ಹೊಡೆದು ತುಂಬಾಕ್ಬಿಡೋಣ ಅಂತ. ಒಳಗೆ ಬಂದ ತಕ್ಷಣ ಕಸನೂ ಹೊಡ್ಕೊತ ಅದು ಇದು ಶೆಲ್ಫ್ ಮೇಲೆಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕೆಳಗಡೆ ಅಂದ್ಬಿಟ್ಟು ಕಸ ಹೊಡೆದು ಹಾಕಿದೆ. ಇನ್ನು ಸಾಂಬಾರು ಆದ ತಕ್ಷಣ ಮುದ್ದೆಗೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ, ಅನ್ನ ಮಾಡ್ಕೋಬೇಕು. ಇನ್ನು ಅಗದಿ ಬೇಳೆ ಇರಲಿಲ್ಲ. ಈ ಥರ ಬೆಳಗ್ಗೆನೇ ಬೇಳೆ ಹಾಕ್ಸ್ಕೊಂಡು ಬನ್ನಿ ಅಂತ ಹೇಳಿದ್ದೆ ನಮ್ಮ ಮನೆಯವ್ರಿಗೆ. ಹಾಕ್ಸ್ಕೊಂಬಂದಿದ್ದಾರೆ. ಮೊನ್ನೆ ಹಿಂದಿನ ವರ್ಷ ಏನು ತೊಗರಿ ಸೀಸನ್ ಇತ್ತು ಆವಾಗ ಒಂದು 10 ಸೇರು ತಗೊಂಡಿದ್ದೆ ತೊಗರಿ. ಇನ್ನು ಮುದ್ದೆನೂ ಕೂಡ ಆಯಿತು, ನೋಡ್ತಾ ಇರ್ಬೋದು. ಇನ್ನು ಅದಾಗಿ ಹಾಫ್ ಆನ್ ಅವರ್ ಬಿಟ್ಟು ಲಾಗ್ ಸ್ಟಾರ್ಟ್ ಮಾಡಿದ್ದು. ಇದೇ ತೊಗರಿ ಬೇಳೆಲೇ ಇವತ್ತು ಸಾಂಬಾರು ಕೂಡ ಮಾಡ್ಕೊಂಡಿದ್ದು. ಮುದ್ದೆನೂ ಮಾಡಿಬಿಟ್ಟು ಇವಾಗ ಒಗ್ಗರಣೆ ಹಾಕೋಬೇಕು. ಇನ್ನು ಈ ಥರ ಹಗ್ಲೆಲ್ಲ ಒರೆಸ್ಕೊಂಡ್ರೆ ಏನೋ ಒಂಥರ ಸಮಾಧಾನ ನನಗೆ. ಅಷ್ಟೊಂದಾಗಿ ಗ್ಯಾಸ್ ಎಲ್ಲ ಇದ್ದರೆ ಉಕ್ಬಿಟ್ಟಿರೋದು ಅದೆಲ್ಲ ಇದ್ದರೆ ಇಷ್ಟ ಆಗಲ್ಲ. ಹಂಗಾಗಿ ಫಸ್ಟು ಒರೆಸ್ಕೊಳ್ಳೋಣ ಅಂತ ಒರೆಸ್ಕೊಬಿಡ್ತೀನಿ. ಇನ್ನು ಇದರಲ್ಲಿ ಏನೋ ಒಂಥರ ಚುಕ್ಕೆ ಥರ ಬಿದ್ದಿತ್ತು. ಒಗ್ಗರಣೆ ಹಾಕ್ಬಿಟ್ಟು ಲಾಂಗು ಡೀಪು ಇದು ಇರುತ್ತಲ್ಲ ಆ ಥರ, ಅದನ್ನು ಕೂಡ ತೊಳೆದು ಇನ್ನೊಮ್ಮೆ ಇಟ್ಟಿದ್ದೀನಿ. ಇನ್ನು ಸೊಪ್ಪು ಬೇಳೆ ಎಲ್ಲ ಬೇಯಕ್ಕೆ ಹಾಕಿದ್ನಲ್ವ ಅದೆಲ್ಲ ಬೆಂದಿತ್ತು. ಇವಾಗ ಗುತ್ತಿ ತಗೊಂಡು ನೀಟಾಗಿ ಮಸಿತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ಇನ್ನೂ ಕೂಡ ಬೇಳೆ ಒಂದೊಂದು ಬೆಂದಿಲ್ಲ ಅಂತ ಅನ್ನಿಸ್ತು ಕಡಲೆಬೇಳೆ. ಹಂಗಾಗಿ ಕೂತ್ಕೊಂಡು ಈ ಥರ ಕಾಲಲ್ಲಿ ಇಟ್ಕೊಂಡು ಮಸಿದ್ರೆ ಎಷ್ಟೇ ಬೇಳೆ ಬೇಯದೇ ಇರಲಿ, ಈ ಥರ ಒತ್ತಿ ಮಸ್ತಿದ್ದೀವಪ್ಪ ಅಂತಂದರೆ ನೀಟಾಗಿ ನುಣ್ಣಗಾಗುತ್ತೆ. ಹಂಗಾಗಿ ಕೂತ್ಕೊಂಡೇ ಮಸಿತಾ ಇದ್ದೀನಿ. ಏನೇ ಕೈಯಲ್ಲಿ ಅಂದ್ರೂ ಈ ಥರ ಮಸಿದ್ರೇ ಸಮಾಧಾನ. ಬಜ್ಜಿ, ಉಳ್ಸೊಪ್ಪು ಈ ಥರ ಎಲ್ಲ. ಇನ್ನು ನೋಡ್ತಾ ಇರ್ಬೋದು ಮಸ್ಕೊಂಡಿದ್ದಾಯಿತು. ಇವಾಗ ಒಗ್ಗರಣೆಗೂ ಕೂಡ ಇಟ್ಕೋಬೇಕು. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಏನಾದರೂ ಜಾಸ್ತಿ ಸೊಪ್ಪು ಹಂಗೆ ಇದ್ದರೆ, ಇಲ್ಲ ಅಂತಂದರೆ ಬೇಳೆ ನೀಟಾಗಿ ಮಸಿದೇ ಇದ್ದರೆ ಸಾಂಬಾರು ಯಾಕೋ ಚೆನ್ನಾಗಿಲ್ಲ ಗಣೆ ಅಂತಾರೆ. ಹಂಗಾಗಿ ನೀಟಾಗಿ ಮಸ್ತಿದ್ದೀನಿ. ಇನ್ನು ಒಗ್ಗರಣೆಗೆ ಇಟ್ಕೋಬೇಕು. ಮುದ್ದೆ ಯಾಕಪ್ಪ ಬೇಗ
ಬೇಗನೆ ಮಾಡಿದೆ ಇವತ್ತು ಸಾಂಬಾರು ಒಗ್ಗರಣೆ ಹಾಕೋಕ್ಕೂ ಮುಂಚೆ ಅಂತಂದರೆ. ಆವಾಗಲೇ ಬಂದುಬಿಟ್ಟು ಸ್ವಲ್ಪ ಇವತ್ತು ಲೇಟಾಗಿ ಹೋಗ್ತೀನಿ, ಮುದ್ದೆ ಲೇಟಾಗಿ ಮಾಡು ಅಂತ ಹೇಳಿದರು ಅವ್ರ ಅಪ್ಪಾಜಿ. ಇವಾಗ ಇಲ್ಲ ನಾನು ಬೇಗ ಹೋಗ್ತೀನಿ, ಬೇಗ ಮಾಡು ಅಂತ ಹೇಳಿದರು. ಹಂಗಾಗಿ ಸ್ವಲ್ಪ ಒಗ್ಗರಣೆ ಹಾಕೋದು ಲೇಟಾಗಲಿ, ಮುದ್ದೆ ಮಾಡಿಬಿಡೋಣ ಅಂತ ಮಾಡಿಕೊಂಡೆ. ಇನ್ನು ಕಾಯಿ ತುರಿ ಸೇರಿಸಿದ್ರಂತೂ ಇದ್ರ ಜೊತೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಸಾಂಬಾರು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗೆ ತುಪ್ಪ ಅಷ್ಟೊಂದಾಗಿ ಇಷ್ಟ ಆಗಲ್ಲ, ಹಾಕ್ಕೊಂಡು ಕೂಡ ತಿನ್ನಲ್ಲ. ಬಟ್ ಈ ಥರ ಮಸ್ಸೊಪ್ಪಿನ ಸಾಂಬಾರಿಗೆ ಅಂತಂದರೆ ವೇದು ಪಾಪುಗೆ ಎಲ್ಲ ಊಟ ಮಾಡಿಸ್ತಾ ಇರ್ತೀನಲ್ಲ, ಒಂಥರ ಘಮ ಅರೋಮ ಬರ್ತಾ ಇರುತ್ತೆ, ಸ್ಮೆಲ್ಲು. ಹಾಗಾಗಿ ತುಂಬ ಇಷ್ಟ ಆಗುತ್ತೆ. ಇವಾಗ ಅವ್ರ ಅಪ್ಪಾಜಿ ಗೊತ್ತಿಲ್ಲದೇ 1 ಸ್ಪೂನು ತುಪ್ಪ ಹಾಕಿದ್ದೀನಿ, ಇಷ್ಟ ಆಗಲ್ಲ ಅವ್ರಿಗೂ ಕೂಡ. ನನಗೂ ಅಷ್ಟಕ್ಕಷ್ಟೇ ಇದ್ರ ಜೊತೆ ಚೆನ್ನಾಗಿರುತ್ತೆ ಅಂತಲೇ ತುಪ್ಪನೂ ಹಾಕಿದ್ದೀನಿ. ಇನ್ನು ಬೆಳಗ್ಗೆ ಏನು ಬೇಳೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಇವಾಗ ನಮ್ಮ ಅಜ್ಜಿ ಬಂದಿದ್ದರು, ಅವ್ರ ಹತ್ರನೂ ಕೂತ್ಕೊಂಡು ಮಾತಾಡ್ತಾ, ಅಜ್ಜಿ ಸ್ವಲ್ಪ ಹಿಂಗೆ ಬೇಳೆ ಮಾಡ್ಕೋಬೇಕು ಕಣಜ್ಜಿ ಅಂತಂದರೆ, ಬಾಮ್ಮ ನೀನು ಎಲ್ಲ ಜಲ್ದಿ ಹಿಡಿ, ನಾನು ಸಪ್ಪರಿಸ್ಕೊಡ್ತೀನಿ ಅಂತಂದರು. ಹಂಗಾಗಿ ಕೂತ್ಕೊಂಡು ನಾನು ಜಲ್ದಿ ಹಿಡಿತಾ ಇದ್ದೀನಿ. ಅಜ್ಜಿ ಬಂದುಬಿಟ್ಟು ಎಲ್ಲ ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಬೇಳೆ ಮಾಡಿ ಕೊಡ್ತಾಯಿದ್ದಾರೆ. ಇದೆಲ್ಲ ಇಟ್ಟು ಏನು ಬಂದಿರುತ್ತೆ ಬೇಳೆಯಲ್ಲಿ, ಅದು ಪಟ್ಲಿ ಮರಿಗೆ ನೀರು ಕುಡಿಸೋದಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಈ ಥರ ಬಾಣಲೆಯಲ್ಲೇ ಹಾಗೆ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ದೊಡ್ಡದನ್ನೆಲ್ಲ ನಾನು ತಕ್ಕೊಡ್ತಾ ಇದ್ದೀನಿ. ಅಜ್ಜಿ ನೀಟಾಗಿ ಸಣ್ಣ ಪುಟ್ಟ ಈಗ ಅಂತ ಧೂಳು ದುಮ್ಮು ಮತ್ತು ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ತಕ್ಕೊಡ್ತಾ ಇದ್ದಾರೆ. ಹೆಂಗೋ ಈ ಅಜ್ಜಿ ಬಂದರು, ಇಲ್ಲ ಅಂತಂದಿದ್ರೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಇದನ್ನು ಕೂಡ ನಾನೇ ಮಾಡ್ಕೋಬೇಕು ಮತ್ತು ಬೇಳೆನೂ ಕೂಡ ಆರಿಸ್ಕೋಬೇಕು ಅಂದಿದ್ರೆ ಇವತ್ತೇನು ಆಗ್ತಾಯಿರಲಿಲ್ಲ. ಈ ಥರ ಜಲ್ದಿ ಹಿಡಿಯೋದು ಮತ್ತು ದೊಡ್ಡದೆಲ್ಲ ಸಪ್ಪರಿಸೋದು ಇವತ್ತು ಮಾಡ್ಕೊತಾ ಇದ್ದೆ. ಇನ್ನೊಂದು ದಿನ ಬೇಳೆ ಮಾಡ್ಕೋಬೇಕಾಗಿತ್ತು. ಹೆಂಗೋ ಪಾಪ ಅಜ್ಜಿ ಬಂದರು, ನನಗಂತೂ ಇವತ್ತಿನ ದಿನ ಹೆಲ್ಪ್ ಆಯಿತು ಅಜ್ಜಿ ಬಂದಿದ್ದಕ್ಕೆ. ಇನ್ನು ಅವ್ರ ಅಪ್ಪಾಜಿ ಹೋದ್ಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅದಾದ ನಂತರ ನಮ್ಮದು ಊಟ ಮುಗಿಸಿ, ವೇದು ಪಾಪುಗೆ ಊಟ ಮುಗಿಸಿ, ಈ ಥರ ಏನಾದರೂ ಒಂದು ಮಧ್ಯಾಹ್ನ ಟೈಮು ಕೆಲಸ ಇದ್ದೇ ಇರುತ್ತೆ. ಬೇಳೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಇಲ್ಲ ಹುರುಳಿಕಾಳು ಆರಿಸೋದಾಗಿರ್ಬೋದು, ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಅದು ಇಲ್ಲದೆ ಇರುವಾಗ ಏನೋ ಪಟ್ಲಿ ಮರಿ ಜೊತೆ ಸ್ವಲ್ಪ ಹೊತ್ತು ಅದನ್ನು ನೋಡೋದು, ಇದನ್ನು ನೋಡೋದು, ಕಿವಿ ಹತ್ರ ನೋಡೋದು, ಕತ್ತತ್ರ ನೋಡೋದು, ಈ ಕೆಲಸಗಳು. ಇನ್ನು ಅದು ಇಲ್ಲಪ್ಪ ಅಂತಂದರೆ ಒಂದು ರೌಂಡ್ ಹೋಗಿ ಈ ಗಿಡ ಏನು ಹಾಕಿದೆ ಅದನ್ನು ಕೂಡ ನೋಡ್ಕೊಂಬರೋದು, ಇದಾಗಿರುತ್ತೆ ನಮ್ಮ ಹಳ್ಳಿ ಜೀವನ ಅಂದ್ರೇ ಹೀಗೆ ಯಾವುದಾದ್ರೂ ಒಂದು ಕೆಲಸ ಇದ್ದೇ ಇರುತ್ತೆ. ಇನ್ನು ಇತ್ತೀಚೆಗೆ ಮಧುರ ಹೋದಾಗಿನಿಂದ ಹುಲ್ಲಿಗೆ ಹಸೆ ಮೇವು ತರೋಕಂತ ಹೇಳ್ಬಿಟ್ಟು ಎಲ್ಲಿ ಹೋಗ್ತಾ ಇಲ್ಲ. ಅದೊಂದು ಕೆಲಸ ಕಮ್ಮಿ ಆಯಿತು ಇದೆ ನನ್ನ ಕೆಲಸ. ಇನ್ನು ಬಟ್ಟೆ ಜಾಸ್ತಿ ನಾನು ಮಂಗಳವಾರ ಶುಕ್ರವಾರ ತೊಳೆಯಲ್ಲ. ಬುಧವಾರ ಗುರುವಾರ ಈ ಥರ ಭಾನುವಾರ ಶನಿವಾರ ಈ ದಿನಗಳಲ್ಲಿ ಬಟ್ಟೆ ಎಲ್ಲ ತೊಳೆದು ಹಾಕಿರ್ತೀನಿ. ಇನ್ನು ಶುಕ್ರವಾರ ಮಂಗಳವಾರ ಈ ಥರ ಯಾವುದಾದ್ರೂ ಒಂದು ಕೆಲಸ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಧೂಳೆಲ್ಲ ಆಗಿರುತ್ತಲ್ಲ, ಸಾರಿಸೋದು ಒರೆಸೋದು ಎಲ್ಲ ಇರುತ್ತಲ್ಲ, ಇದನ್ನೆಲ್ಲ ಮಾಡಿಕೊಂಡು ಸಾರಿಸೋದು ಒರೆಸೋದು, ಇನ್ನು ನಾವು ಸ್ನಾನ ಮಾಡೋದು ಇದೆಲ್ಲ ಇದ್ದೇ ಇರುತ್ತೆ. ಇನ್ನು ನಾನು ಕೂಡ ಬೆಳಗ್ಗೆ ಟೈಮೇ ಪೂಜೆ ಮಾಡಬೇಕು ಅಂತ ಅಂದ್ಕೊತೀನಿ, ಬಟ್ ಆಗಲ್ಲ. ಸಂಜೆ ಟೈಮೇ ಸ್ನಾನ ಪೂಜೆ ಎಲ್ಲ ಜಾಸ್ತಿ ನಮ್ಮದು. ಯಾಕಂದರೆ ನಮ್ಮ ಮನೆಯವ್ರು ಬರೋದು ಲೇಟ್ ಆಗುತ್ತೆ, ನಾವು ಕೂಡ ಮಲಗೋದು ಲೇಟು, ಹೇಳೋದು ಲೇಟು. ಹಾಗಾಗಿ ಒಂದು 9-9:30 ಎಲ್ಲ ಮಲಗಿದರೆ ಆರಾಮಾಗಿ 5:30 6 ಗಂಟೆಗೆ ಎದ್ದು ಬಿಡ್ಬೋದು. ಈ ಥರ 12 ಗಂಟೆ 11 ಗಂಟೆ 11:30 ಈ ಥರ ಟೈಮ್ ತಗೊಂಡ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಮನೆಯವರು ಇತ್ತೀಚೆಗೆ ಸ್ವಲ್ಪ ಲೇಟಾಗಿ ಬರ್ತಾರೆ, ಯಾಕಂದರೆ ಬಿಸ್ನೆಸ್ ಪ್ರಾಬ್ಲಮ್. ಅವ್ರು ಬರೋವರೆಗೂ ನನಗೂ ಕೂಡ ನಿದ್ದೆ ಬರಲ್ಲ, ಎಷ್ಟೊತ್ತಿಗೆ ಬರ್ತಾರೋ ಏನು ಮಾಡ್ತಿದ್ದಾರೋ ಅಂತ ಕಾಯೋ ಥರ ಆಗುತ್ತೆ. ಹಂಗಾಗಿ ಎದ್ದೇಳೋದು ಲೇಟ್ ಆಗ್ತಾಯಿದೆ. ಇನ್ನು ಮುಂದೆ ಆ ಥರ ತಪ್ಪು ಮಾಡಬಾರ್ದು ಅಂತ ಇದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಹಳ್ಳಿ ಜೀವನ ಯಾರಿಗಾದರೂ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.